ಬೇಟೆಯಾಡುವುದಕ್ಕೆ ಹೋದವ ಕಂದ. ಹೌದಮ್ಮ. ಆದ್ರೆ ಈ ಮಧ್ಯಾಹ್ನದ ಹೊತ್ತಿನಲ್ಲಿ ಮನೆಯಲ್ಲಿ ಒಂದು ಮಲಗಿದ್ದೀಯಲ್ಲ ಕುಮಾರ. ನಿಜ ತಾಯಿ. ಅನ್ನ ಆಹಾರವನ್ನು ಸೇವಿಸುವುದಿಲ್ಲ, ನೀರನ್ನು ಕುಡಿಯುವುದಿಲ್ಲ. ನಿನ್ನ ಮುಖದಲ್ಲಿ ಚಿಂತೆ ಎನ್ನುವುದು ಎದ್ದು ಕಾಣುತ್ತಾ ಉಂಟು. ನಿನ್ನ ಚಿಂತೆಯ ಕಾರಣ ಏನೆಂಬುದಾಗಿ ಪ್ರೀತಿಯ ತಾಯಿಯಲ್ಲಿ ಹೇಳಬಾರದು ಮಗನೇ. ಮನಸ್ಸಿನ ಬೇಸರವನ್ನು ಯಾವ ರೀತಿಯಲ್ಲಿ ಹೇಳಲಿ ತಾಯಿ? ಏನು ಮಗನೇ? ಬೇಟೆಯನ್ನು ಆಡಿ ಆಯಾಸವಾಯಿತು. ಆಯಾಸದ ಪರಿಹಾರಕ್ಕೆಂದು ಮರದ ಬುಡದಲ್ಲಿ ಕುಳಿತುಕೊಂಡೆ. ಆ ಹೊತ್ತಿಗೆ ಒಂದೊಮ್ಮೆಗೆ ಕಾಡಿಗೆ ಹೆಣ್ಣು ಮಕ್ಕಳ ಪ್ರವೇಶವಾಯಿತು ತಾಯಿ. ಆಕಾಶದಲ್ಲಿ ಅದೆಷ್ಟೋ ನಕ್ಷತ್ರಗಳ ಮಧ್ಯೆ ಆ ಚಂದ್ರ ಹೇಗೆ ಶೋಭಿಸುತ್ತಾನೋ ಅಂತೆಯೇ ನಾರಿ ಮಧ್ಯದಲ್ಲಿ ಓರುಳಾಕೆ ಸುಂದರಿ ತಾಯಿ. ಆಕೆಯ ರೂಪ ಲಾವಣಿಯನ್ನು ನೋಡಿ ನನ್ನ ಮನಸೋತು ಹೋಗಿದ್ದೇನೆ. ಮನದಲ್ಲಿ ತೀರ್ಮಾನ ಮಾಡಿದ್ದೇನೆ ತಾಯಿ, ಅಮ್ಮ ಆಕೆಯನ್ನು ಪರಿಚಯಿಸಬೇಕು, ಪರಿಚಯ ಕೇಳಬೇಕು ಎಂಬುದಾಗಿ. ಆದ್ದರಿಂದ ಹತ್ತಿರಕ್ಕೆ ಹೋಗಿ ವಿಲಾಸ ಹೇಗಿತ್ತಮ್ಮ? ಆಕೆಯ ವಿಲಾಸವನ್ನು ಕೇಳಿದೆ ತಾಯಿ.
ತಾಯಿ ಏನು? ತೋಂಡ ದೇಶವಂತೆ ಆಕಾಶರಾಯ ತಂದೆಯಂತೆ ಧರಣಿ ದೇವಿ ತಾಯಿ ಆಕೆಯ ನಾಮಧೇಯ ಪದ್ಮಾವತಿ ಎಂಬುದಾಗಿ ಮಾತಿಗೆ ಮಾತು ಬೆಳೆಯಿತು. ತದನಂತರ ಪ್ರೀತಿ ಎಂಬುದು ಹುಟ್ಟಿತು ತಾಯಿ. ಆಕೆಯ ಪ್ರೀತಿಯ ಬಳೆಯಲು ನಾನು ಸಿಲುಕಿ ಹೋಗಿದ್ದೇನೆ. ಮನದಲ್ಲಿ ತೀರ್ಮಾನ ಮಾಡಿದ್ದೇನೆ, ಏನು ಮಗ? ಜೀವನದಲ್ಲಿ ಮದುವೆ ಎಂಬುದಿದ್ದರೆ ಪದ್ಮಾವತಿ ಜೊತೆ ಎಂಬುದಾಗಿ. ಆದ್ದರಿಂದ ಮದುವೆ ಮಾಡಿಸುವೆ ತಾಯಿ. ಸಾಧ್ಯವೇ ಕಂದ? ಯಾಕಮ್ಮ? ನಾವು ಕಾಡಿನಲ್ಲಿ ಜೀವಿಸುವವರು, ಅವರು ರಾಜಮನೆತನದವರು. ನಾವು ಬಡವರಿದ್ದೇವೆ, ಅವರು ಶ್ರೀಮಂತರಿದ್ದಾರೆ. ನಿಜ. ನಮಗೂ ಅವರಿಗೂ ಸಮಾನತೆ ಇಲ್ಲಿದೆ ಕಂದ. ಹಾಗೆ ಬಡವರಿಗೆ ಮದುವೆ ಇರುವ ತಾಯಿ. ನೀನು ಹೇಳಿದಂತೆ ಮದುವೆಯನ್ನು ಮಾಡಿಸಬಹುದು, ಆದ್ರೆ ಅವರ ಸಮಾನತೆಗೆ ಮದುವೆ ಅಂತ ಆಗಬೇಕಿದ್ರೆ ಅನೇಕ ಖರ್ಚು ವೆಚ್ಚಗಳು ಉಂಟು, ಧನ ಕನಕಾದಿಗಳು ಬೇಕೆಂಬುದಾಗಿ ಹೇಳುತ್ತಾ ಇದ್ದೆ. ಏನು ಮಾಡುವುದು ಕುಮಾರ? ನಮ್ಮಲ್ಲಿ ಏನೂ ಇಲ್ಲ. ಇಲ್ಲ ಅಮ್ಮ, ಚಿಂತೆ ಬೇಡ ತಾಯಿ. ನನ್ನ ಮಿತ್ರನಿದ್ದಾನೆ, ಅಲಖಾವತಿ ಅಧಿಕಾರಿ ಕುಬೇರ. ಆತನ ಕೈಯಿಂದ 16,000 ರಾಮಟಂಕೆಯಷ್ಟು ಸಾಲವನ್ನಾಗಿ ಪಡೆಯೋಣ ತಾಯಿ. ಕುಬೇರನಿಂದ ಸಾಲವನ್ನು ತೆಗೆದುಕೊಳ್ಳುವುದೇನು ಸರಿ. ಸಾಲ ಎನ್ನುವುದು ಹುನ್ನಶೂಲದಂತೆ. ಸಾಲವನ್ನು ಮರುಪಾವತಿ ಮಾಡುವ ಬಗ್ಗೆ ಹೇಗೆ ಕಂದ? ಚಿಂತಿಸುವ ಅಗತ್ಯವಿಲ್ಲ ತಾಯಿ. ಮುಂದೆ ಕಾಣುತ್ತಾ ಉಂಟು 7 ಬೆಟ್ಟಗಳು. ಆ 7 ಬೆಟ್ಟಗಳ ಮಧ್ಯದಲ್ಲಿ ತಿರು ಎನ್ನುವಂತಹ ಪ್ರದೇಶದಲ್ಲಿ ಮುಂದಕ್ಕೆ ತಿರುಪತಿ ದೇವಾಲಯವು ನಿರ್ಮಾಣವಾಗುವುದಕ್ಕಿದೆ. ಅಲ್ಲಿ ನಾನು ವೆಂಕಟರಮಣನಾಗಿ ಇದ್ದುಕೊಂಡು ಸಕಲರಿಗೆ ಬಂದಂತಹ ಕಷ್ಟಗಳನ್ನು ದೂರ ಮಾಡುತ್ತಾ ಭಕ್ತಾದಿಗಳು ತಂದಂತಹ ಮುಡಿಪು ಕಾಣಿಕೆಗಳನ್ನು ಸಮುದ್ರರಾಜನ ಮುಖೇನ ಕುಬೇರನಿಗೆ ಸಂದಾಯ ಮಾಡುತ್ತಿದೆ ತಾಯಿ. ಶ್ರೀನಿವಾಸ ಕಲ್ಯಾಣದೊಂದಿಗೂ ಈ ಮನೆಯಲ್ಲೂ ಕಲ್ಯಾಣವಾಗಲಿ, ಶುಭವಾಗಲಿ, ಲೋಕಕ್ಕೆ ಮಂಗಳವಾಗಲಿ. ಭಗವತಿಗೆ ಜಯ